ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದ ಬಳಿಕ ಬಹುತೇಕ ಕಡೆ ಕೇಳೋದಕ್ಕೆ ಸಿಗ್ತಾ ಇರುವಂತಹ ಆರೋಪ ಏನ್ ಗೊತ್ತಾ? ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಅದಕ್ಕೆ ಹಣ ರಿಲೀಸ್ ಆಗ್ತಾ ಇಲ್ಲ ಸರ್ಕಾರದ ಮಟ್ಟದಿಂದ ಅಂತ. ರಾಜ್ಯದ ಅಭಿವೃದ್ಧಿ ಪಂಚ ಗ್ಯಾರಂಟಿಗಳಿಂದ ಕುಂಠಿತ ಆಗ್ತಾ ಇದೆ ಅಂತ ರಂಭಾಪುರಿ ಶ್ರೀ ಪರೋಕ್ಷವಾಗಿ ಸಲಹೆ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ. ಆಡಳಿತ ಪಕ್ಷದ ಶಾಸಕರೇ ಎಲ್ಲಾ ಕಡೆ ಆ ವಿಚಾರವನ್ನ ಮಾತನಾಡ್ತಿದ್ದಾರೆ. ಅಭಿವೃದ್ಧಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಹಣ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ ಅಂತ ತಮ್ಮದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಸರ್ಕಾರ ಇನ್ನೊಮ್ಮೆ ಈ ಬಗ್ಗೆ ಗಂಭೀರ ಆಲೋಚನೆ ಮಾಡಬೇಕಾಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ರಂಭಾಪುರಿ ಶ್ರೀ ಸಲಹೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನೆಲಕಚ್ಚಿವೆ. ಬಹುಶಃ ನಾವು ಹೇಳುವಂತ ಮಾತಲ್ಲ, ಆಡಳಿತ ಪಕ್ಷದ ಶಾಸಕರೇ ಎಷ್ಟೋ ಕಡೆ ಮಾತಾಡ್ತಾರೆ. ಅಭಿವೃದ್ಧಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ, ಎಲ್ಲ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ ಅಂತ. ಈಗ ಕೊಡುವಂಥ ಗ್ಯಾರಂಟಿಗಳ ಬಗ್ಗೆ ಇನ್ನೊಮ್ಮೆ ರಾಜ್ಯ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡುವಂಥ ಅವಶ್ಯಕತೆ ಬಹಳಷ್ಟಿದೆ. ಗ್ಯಾರಂಟಿ ಯೋಜನೆ ಹಿನ್ನೆಲೆಯಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಯಾವುವು ಕೂಡ ಕುಂಠಿತ ಆಗಬಾರದು. ಮತ್ತು ಇತ್ತೀಚೆಗೆ ನಡೆಯುವಂಥ ದೌರ್ಜನ್ಯಗಳಾಗಲಿ ಮತ್ತು ಅನೇಕ ಗೊಂದಲಮಯ ವಾತಾವರಣಗಳು ನಿರ್ಮಾಣ ಆಗಬಾರ್ದು ಅನ್ನುವಂಥದ್ದು ಕಳಕಳೆಯ ಒಂದು ಕರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ